ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಬಂತಹ ಚಾಪ್ಟರ್ ಇಂದ ಸಗಟು ವ್ಯಾಪಾರದ ಅನುಕೂಲಗಳನ್ನು ಪಟ್ಟಿ ಮಾಡಿರಿ. ಸಗಟು ವ್ಯಾಪಾರ ಅಂತಂದ್ರೆ ಏನು? ವ್ಯಾಪಾರಿಗಳು ಸರಕುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಗ್ರಾಹಕ ಚಿಲ್ಲರೆ ವ್ಯಾಪಾರಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ಮಾರುವಂಥದ್ದು. ಸೊ ಇವರು ಚಿಲ್ಲರೆ ವ್ಯಾಪಾರಿಗಳಿಗೆ ಸಹಕರಿಸುತ್ತಾರೆ. ಚಿಲ್ಲರೆ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳನ್ನ ಒದಗಿಸುತ್ತಾರೆ. ಯಾಕೆ ಅಂತಂದ್ರೆ ಚಿಲ್ಲರೆ ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳಿಂದ ವಸ್ತುಗಳನ್ನ ಖರೀದಿಸ್ತಾರೆ ಅಲ್ವಾ. ಚಿಲ್ಲರೆ ವ್ಯಾಪಾರಿಗಳ ಪರವಾಗಿ ಜಾಹೀರಾತನ್ನು ಕೂಡ ಮಾಡುತ್ತಾರೆ. ಮಾರುಕಟ್ಟೆಯ ಬಗ್ಗೆ ವಿವರವನ್ನ ಚಿಲ್ಲರೆ ವ್ಯಾಪಾರಿಗಳಿಗೆ ನೀಡುವಂಥದ್ದು. ಓಕೆ, ಸೊ ಸಗಟು ವ್ಯಾಪಾರಿಗಳು ಹೆಚ್ಚು ಲಾಭದ ಪ್ರಮಾಣವನ್ನ ಇಟ್ಟಿರೋದಿಲ್ಲ. ಅದೇ ರೀತಿ ಉತ್ಪಾದಕರ ಪರವಾಗಿಯೂ ಕೂಡ ಅವರು ಜಾಹೀರಾತನ್ನ ಮಾಡ್ತಾರೆ. ಉತ್ಪಾದಕರ ಪರವಾಗಿ, ಅದೇ ರೀತಿ ಚಿಲ್ಲರೆ ವ್ಯಾಪಾರಿಗಳ ಪರವಾಗಿ, ಇಬ್ಬರ ಪರವಾಗಿಯೂ ಜಾಹೀರಾತನ್ನ ಮಾಡೋದು ಸಗಟು ವ್ಯಾಪಾರಿಗಳು. ಉತ್ಪಾದನಾ ವಸ್ತುಗಳನ್ನ ಶೇಖರಿಸಿ ಒಂದು ಕಡೆ ಇಡೋದಿಕ್ಕೆ ಇವರು ಸಹಕಾರವನ್ನ ನೀಡ್ತಾರೆ. ಯಾರು? ಸಗಟು ವ್ಯಾಪಾರಿಗಳು. ಸಗಟು ವ್ಯಾಪಾರಿಗಳು ಅಂತಂದ್ರೆ ಹೋಲ್ಸೇಲ್ ಟ್ರೇಡರ್ಸ್. ಓಕೆ, ಉತ್ಪಾದಕರಿಗೆ ಮಾರುಕಟ್ಟೆಯ ಮಾಹಿತಿಯನ್ನ, ಯಾವ ರೀತಿಯ ವಸ್ತುಗೆ ಬೇಡಿಕೆ ಇದೆ ಅನ್ನುವಂಥ ಮಾಹಿತಿಯನ್ನು ಉತ್ಪಾದಕರಿಗೆ ಕೂಡ ಕೊಡ್ತಾರೆ. ಓಕೆನಾ? ಸೊ ಇವು ಸಗಟು ವ್ಯಾಪಾರದ ಅನುಕೂಲಗಳು. ಥ್ಯಾಂಕ್ ಯು.